ಅದೇ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ಬೀರೂರು ಸಮಸ್ಯೆಗೆ ರಾಜ್ಯ ಹೆದ್ದಾರಿಯ ಚನ್ನಗಿರಿ ತಾಲೂಕು ಹೊನ್ನೆಬಾಗಿ ಕಬ್ರಸ್ಥಾನದ ಬಳಿ 2 ಕಾರುಗಳು ಮುಖಾಮುಖಿ ಡಿಕ್ಕಿಯಾಗಿ ಒಂದು ಕಾರಿನಲ್ಲಿ ಪ್ರಯಾಣಿಸಿದ್ದ ಕಾರು ಚಾಲಕ ನಯಾಜ್ ಅಹಮದ್ ಸ್ಥಳದಲ್ಲೇ ಮೃತಪಟ್ಟಿದ್ದು, ಮತ್ತೊಂದು ಕಾರಿನಲ್ಲಿದ್ದ 4 ಜನರಿಗೆ ಮಾರಣಾಂತಿಕ ಪೆಟ್ಟಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗ ಆಸ್ಪತ್ರೆಗೆ ದಾಖಲಿಸಿದ ಘಟನೆ ಶುಕ್ರವಾರ ನಡೆದಿದೆ. ಮೃತ ನಯಾಜ್ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದವನಾಗಿದ್ದು ಟೈಲ್ಸ್ ಹಾಕ ವೃತ್ತಿ ಮಾಡ್ತಾ ಇದ್ದ ಅಂತ ತಿಳಿದು ಬಂದಿದೆ. ಹಾಗೆಯೇ ಮತ್ತೊಂದು ಕಾರು ಪಣ್ಣಮಟ್ಟಿಯಿಂದ ಚನ್ನಗಿರಿ ಮದುವೆ ಸಮಾರಂಭಕ್ಕೆ ಬರ್ತಿದ್ದು, ಪಣ್ಣಮಟ್ಟಿ ಗ್ರಾಮದ ಸುನಂದಮ್ಮ, ಸುಶೀಲಮ್ಮ ಹಾಗೆ ಸುನೀಲ್ ಮತ್ತು ಕಾರ್ತಿಕಾ ಏನವರಿಗೆ ತೀವ್ರತರನಾದ ಪೆಟ್ಟಾಗಿದ್ದು ಗಾಯಾಳುಗಳನ್ನು ಶಿವಮೊಗ್ಗದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಳೆದ 2 ದಿನಗಳಿಂದ ಚನ್ನಗಿರಿ ತಾಲೂಕಿನಲ್ಲಿ ಸಾಕಷ್ಟು ಅಪಘಾತಗಳು ನಡೀತಾ ಇದ್ದು, ಬುಧವಾರ ರಾತ್ರಿ ಸಹ ಒಂದು ಅಪಘಾತವಾಗಿದ್ದು, ಬುಧವಾರ ಮುಂಜಾನೆ ಒಂದು ಅಪಘಾತವಾಗಿದ್ದು, ಕಾರ್ನಲ್ಲಿದ್ದಂಥ ಈಶ್ವರಿ ಭಟ್ಟನ ಬೆಂಗಳೂರು ಮೂಲದವರು ಒಬ್ಬರು ಸಹ ಮೃತಪಟ್ಟಿದ್ದರು. ಅದರಂತೆ ಸಿಗಂದೂರಿಗೆ ತೆರಳುತ್ತಿದ್ದ ಖಾಸಗಿ ಬಸ್ಗೆ ಒಂದು ಡಿಕ್ಕಿ ಆಗಿಬಿಟ್ಟು ಬೈಕ್ನ ಸವಾರ ಮಲನಹಳ್ಳಿಯ ಒಬ್ಬ ಉಮೇಶ್ ಅನ್ನೋ ಯುವಕ ಸಹ ಮೃತಪಟ್ಟಿದ್ದ. ಸರಣಿ ಅಪಘಾತಗಳಿಂದ ಚನ್ನಗಿರಿ ತಾಲೂಕಿನ ಒಂದು ಜನತೆ ಈ ಅಪಘಾತಗಳಿಂದ ಒಂದು ಕಂಗಾಲಾಗಿದ್ದು, ಸೂಕ್ತ ಒಂದು ರಸ್ತೆ ತಡೆ ಹಂಪ್ಗಳನ್ನು ಅಥವಾ ಒಂದು ಸೂಕ್ತ ಮಾರ್ಗದರ್ಶನದ ಒಂದು ಫಲಕಗಳನ್ನು, ನಾಮಫಲಕಗಳನ್ನು ಸಹ, ಸೂಚನಾ ಫಲಕಗಳನ್ನು ಹಾಕಬೇಕು ಅಂತೇಳಿ ಸಹ ಅಧ್ಯಯನದೊಂದಿಗೆ ಆಗ್ರಹಿಸಿದ್ದಾರೆ. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಚನ್ನಗಿರಿ ತಾಲೂಕಿನ ಸುಣಿಗೆರೆ ಬಳಿ ನಡೆದ ಅಪಘಾತದಲ್ಲಿ ನುಜ್ಜುಗುಜ್ಜಾಗಿರುವ ಕಾರು, ಈ ಬೆಂಗಳೂರು ಮೂಲದ ಈ ಕಾರು ಇದಾಗಿದ್ದು, ಈ ಕಾರಿನಲ್ಲಿ ಒಂದು ತಾಯಿಯನ್ನು ಸಿಗಂದೂರಿಗೆ ಕರೆದುಕೊಂಡು ಹೋಗ್ತಿದ್ದ ಯುವಕ. ಈ ಕಾರು ಸುಣಿಗೆರೆ ಒಂದು ದನಗಳ ಅಡ್ಡ ಬಂದು ಅಂತೇಳಿ ಆ ಪಕ್ಕಕ್ಕೆ ತಗೊಂಡಾಗ ತೋಟದೊಳಗಡೆ ಕಾರು ನುಗ್ಗಿ ಈ ರೀತಿ ನುಜ್ಜುಗುಜ್ಜಾಗಿದ್ದು, ಈಶ್ವರಿ ಭಟ್ಟನವರು ಸ್ಥಳದಲ್ಲೇ ಮೃತಪಟ್ಟರು. ಇವ್ರನ್ನ ಒಂದು ಈ ಥರ ಸಾಕಷ್ಟು ಅಪಘಾತಗಳು ಈ ರಸ್ತೆಗಳಲ್ಲಿ ತುಂಬಾ ಆಗ್ತಾಯಿದ್ದು ನೋಡಿ ಮುಂದೆ ಕಾಣ್ಬೋದಾಗಿದೆ. ಬೆಳ್ಳಂಬೆಳಗ್ಗೆ ಸಹ ಒಂದು ಬೆಂಕಿಕೆರೆ ರಸ್ತೆಯಲ್ಲಿ ಹಾಲಿನ ವಾಹನಕ್ಕೆ ಚಿತ್ರದುರ್ಗ ಕಡೆಯಿಂದ ಜೋರಾಗಿ ಬರ್ತಿದ್ದ ಒಂದು ಕಾರೊಂದು ನೇರವಾಗಿ ಡಿಕ್ಕಿ ಹೊಡೆದಿದ್ದು, ಕಾರಿನ ಸಂಪೂರ್ಣ ಒಳಭಾಗ ಈ ಲಾರಿ ಒಳಗಡೆ ಹೋಗಿರೋಂಥ ದೃಶ್ಯನೂ ಸಹ ನೀವು ಕಾಣ್ಬೋದಾಗಿದೆ. ವೇಗ ಮಿತಿಯನ್ನು ಸದ್ಯ ಈ ಏರಿಯಾದಲ್ಲಿ ಅಳವಡಿಸ್ಬೇಕಂತೇಳಿ ಆಗ್ರಹಿಸಿದ್ದಾರೆ. ಸರ್, ಈ ಕಾರು ಅಪಘಾತ ಆಗಿದೆಯಲ್ಲ, ಹೆಂಗಾಯಿತು ಅಂತೇಳಿ ಸರ್? ಇವರು ಇಲ್ಲಿಂದ ನೆಲ್ಲೂರಿಂದ ಕೆಲಸಕ್ಕೆ ಹೋಗ್ತಾ ಇದ್ರಂತೆ ಅರಸೀಕೆರೆಗೆ. ಅದು ಆ ಗಾಡಿ ಯಾವ ಕಡೆಯಿಂದ ಬರ್ತಿದೆ ಅಂತ ಗೊತ್ತಿಲ್ಲ. ಪಣ್ಣಮಟ್ಟಿಯಿಂದ ಬರ್ತಾ ಇದೆ ಅಂತ ಅದು ಮಾಹಿತಿ ಆಯಿತು. ಇವ್ರು ಒಬ್ಬರೇ ಇದ್ದಿದ್ದು ಗಾಡಿಗೆ, ಅದ್ರಾಗೆ 4 ಜನ ಇದ್ರಂತೆ. ಏನಂತ ಹೇಳಿದರೆ, ಚನ್ನಗಿರಿಯಿಂದ ಬೀರೂರಿಗೆ ಹೋಗೋ ತನಕ ಆಕ್ಸಿಡೆಂಟ್ ಅಂತ ಹೇಳಿದರೆ ನಮ್ಮ ದಾವಣಗೆರೆ ಡಿಸ್ಟಿಕ್ನಾಗೆ ಜಾಸ್ತಿ ಆಗಿರೋದು ನಮ್ಮ ಅದೇ ರಸ್ತೆ. ಭಾಳ ಆಕ್ಸಿಡೆಂಟ್ ಅಂದರೆ ಭಾಳ ಆಕ್ಸಿಡೆಂಟ್ ಆಗ್ತದೆ. ಇದಕ್ಕೆ ಇದೆಲ್ಲ ಅಧಿಕಾರಿಗಳು ಸರಿಯಾಗಿ ರೀತಿಯಲ್ಲಿ, ಯಾಕಂದರೆ ಟರ್ನಿಂಗ್ಗಳಿದಾವೆ ಭಾಳ. ಅಲ್ಲಿ ನೋಡಿದರೆ ಮೊನ್ನೆ ಹುಡುಗ, ಕಾಲೇಜಿನ ಹುಡುಗ ಆ ಡ್ರಮ್ ಇಟ್ಟಿದ್ರು, ಡ್ರಮ್ಮಿಗೆ ಆಕ್ಸಿಡೆಂಟ್ ಆಗಿ ತಿರ್ಕೊಂಡಿದ್ದಾರೆ. ನಮಗೆ ಗೊತ್ತಿದ್ದಂಗೆ ದಾವಣಗೆರೆ ಡಿಸ್ಟಿಕಲ್ಲಿ ಆ ರೋಡಲ್ಲಿ ಜಾಸ್ತಿ ಆಕ್ಸಿಡೆಂಟ್ ಆಗ್ತಾಯಿದೆ. ಹಾಗಾಗಿ ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆ ರೋಡಿಗೆ ಏನು ವ್ಯವಸ್ಥೆ ಮಾಡಬೇಕು ಅದು ಮಾಡ್ಬೇಕಂತ ಹೇಳಿ ವಿನಂತಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಹೆಂಗೆ ಅಪಘಾತ ಆಗಿರೋದು? ಎದ್ರ ಬದ್ರ ಹೊಡ್ಕೊಂಡಿರೋದು ಅಂತನಾ ಗಾಡಿ? ಅದು ನನಗೆ ಮಾಹಿತಿ ಇಲ್ಲ. ನಾನು ಕಡೆಕಟ್ಟಿಂದ ಬಂದಿದ ಮೇಲೆ ನಮ್ಮ ರಿಲೇಷನ್ ಅವರು, ನಮ್ಮ ಫ್ರೆಂಡಿಂದ ಅಳಿಯ. ನಲ್ಲೂರವರು ಅಂದ್ರೆ ನಲ್ಲೂರವರು? ಹಾಂ, ನೆಲ್ಲೂರವರು. ಅವ್ರ ಹೆಸರೇನು? ಅವ್ರ ಹೆಸರು ನಯಾಜ್ ಅಂತ ಹೇಳಿ. ವಯಸ್ಸು ಎಷ್ಟಿದೆ ಅವ್ರದ್ದು? 32-33 ವರ್ಷ ಇರ್ಬೋದು. ಏನ್ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿ? ಅವ್ರು ಟೈಲ್ಸ್ ಕೆಲಸ ಮಾಡ್ತಾರೆ. ಅಂದ್ರೆ ಟೈಲ್ಸ್ ಕೆಲಸ ಮಾಡಕ್ಕೆ ಅಲ್ಲಿಗೆ ಹೋಗ್ತಾ ಇದ್ರು ಇಲ್ಲಿಂದ. ಅವ್ರು ಇದೆಲ್ಲ ಚನ್ನಗಿರಿಗೆ ಮದುವೆ ಆಗಿರೋದು ಹುಡುಗ. ಅದು ಎಷ್ಟು ಜನ ಮಕ್ಕಳಿದ್ದಾರೆ ಅವ್ರಿಗೆ? ಮೂರು ಮಕ್ಕಳಿದೆ, ಸಣ್ಣ ಜನ ಮಕ್ಕಳಿದ್ದಾರೆ. ದಯಮಾಡಿ ಗಾಡಿ ಓಡಿಸೋರು ಹುಡುಗರು, ತಾಯಿ ತಂದೆಯವರು, ಅವ್ರಿಗೆ ಏನಾಗತ್ತೆ ಈ ಥರ ಆಕ್ಸಿಡೆಂಟ್ ಅಂತ ಹೇಳಿ ಅವ್ರಿಗೆ ಗೊತ್ತಿರಲ್ಲ. ದಯಮಾಡಿ ಯುವಕರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ದಯಮಾಡಿ ಗಾಡಿಗಳು ಒಳ್ಳೆ ರೀತಿಯಿಂದ ಟರ್ನಿಂಗ್ನಲ್ಲಿ ಜಾಸ್ತಿ ಫಾಸ್ಟ್ ಹೋಗಬೇಡ್ರಿ, ಸ್ಲೋ ಹೋಗ್ರಿ. ಒಂದು 10 ನಿಮಿಷ ಲೇಟ್ ಆಗೋದಂತ ಹೇಳಿ ಕೈ ಮುಗಿದು ಕೇಳ್ಕೊತೀನಿ. ಅಪಘಾತ ಆಗಿದೆ, ಕಾರು 2 ಹೋಳಾಗಿದೆ. ಇಷ್ಟು ವೇಗವಾಗಿ ಈ ಭಾಗದಲ್ಲಿ ವಾಹನಗಳು ಚಲಿಸ್ತಾವ ಅಂತೇಳಿ ಇಲ್ಲಿ ರೋಡ್ಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ NH13 ಆಮೇಲೆ ಬೀರೂರು ಟು ದಾವಣಗೆರೆ ರೋಡ್ ಚೆನ್ನಾಗಿದೆ, ಅತಿ ವೇಗ, ಸೂಚನಾ ಫಲಕಗಳು ಯಾವುದೇ ರೀತಿ ಇಲ್ಲ, ತಡೆಗೋಡೆನೂ ಇಲ್ಲ, ಸೈಡಲ್ಲಿ ಕ್ರಾಸ್ ಟರ್ನಿಂಗಲ್ಲಿ ಮುಂದೆ ಟರ್ನಿಂಗ್ ಇದೆ ಅಂತಲೂ ಇಲ್ಲ, ಏನೂ ಇಲ್ಲ. ಆ ರೀತಿ ಭಾಳ ಆಗ್ತಿದೆ.
ಸರ್ ಮುಂಜಾನೆ ಅಂದ್ರೆ ಸೂಚನಾ ಫಲಕಗಳು ಇಲ್ಲದೆ ಈ ತರ ಆಕ್ಸಿಡೆಂಟ್ ಆಗಿರೋ ಕಾರಣ ಅನ್ಬೋದು ಸರ್. ಸರ್ ಬೆಳಗ್ಗೆ ಹೊತ್ತು ಬೀರೂರು ಕಡೆಯಿಂದ ಮೈಸೂರು ಹೋಗೋಂಥ ವಾಹನಗಳು ತುಂಬಾ ವೇಗವಾಗಿ ತುಂಬಾ ಇದೆ. ಆಮೇಲೆ ಬೆಂಗಳೂರು ಇಲ್ಲಿ ಶಿವಮೊಗ್ಗ ಹೋಗೋದು ತುಂಬಾ ಅಂದ್ರೆ ತುಂಬಾ ಹೋಗ್ತಿದ್ದಾವೆ. ಒಂದು ಕರೆಕ್ಟಾಗಿ ಒಂದು 7 ದಿವಸದಲ್ಲಿ ಒಂದು 10 ಆಕ್ಸಿಡೆಂಟ್ ಆಗಿದ್ದಾವೆ. ಸರ್ ಏನಾಗಿದೆ ಸತ್ತೋಗಿದ್ದಾರೆ. ಸರ್ ಏನಾಗಿದೆ ಅಂತಂದ್ರೆ ಈ ಚನ್ನಗಿರಿ ಭಾಗದೊಳಗಡೆ ಸಾಕಷ್ಟು ಪ್ರತಿದಿನನೂ ಅಪಘಾತ ಆಗ್ತಾ ಇದ್ದಾವೆ. ಸಾಕಷ್ಟು ಆಂಬುಲೆನ್ಸ್ಗಳು ತುಂಬ ಉತ್ತಮವಾದ ಕೆಲಸವನ್ನು ನಿರ್ವಹಣೆ ಮಾಡ್ತಿದ್ದಾವೆ. ಆದರೆ ಈ ರಸ್ತೆಗಳಲ್ಲಿ ಯಾಕೆ ಹಿಂಗೆ ಇಷ್ಟೊಂದು ಅಪಘಾತ ಆಗ್ತಿದ್ದಾವೆ ಅಂತೇಳಿ ಡ್ರಿಂಕ್ ಅಂಡ್ ಡ್ರೈವ್ ಮೊದಲು ಓವರ್ ಸ್ಪೀಡ್ ಹೆಲ್ಮೆಟ್ ಅಲ್ಲ ಬೆಳಗ್ಗೆ ಮುಂಜಾನೆ ಆಗ್ತಿದಾವಲ್ಲ ಅದು ನಿದ್ದೆಗಣ್ಣಲ್ಲಿ ಏನಾರು ಮಾಡ್ತಿದ್ದಾರೆ, ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಿದ್ದಾರೆ, ಹೆಲ್ಮೆಟ್ ಹಾಕಲ್ಲ ಯಾರು. ತುಂಬಾ ಇಲ್ಲಿ ಕಂಪ್ಲೇಂಟ್ ಇದೆ. ಸ್ಟಾಪ್ ಇಲ್ಲ, ಓವರ್ ಸ್ಪೀಡು. ಓವರ್ ಸ್ಪೀಡು. ಸರ್ ತಮ್ಮ ಹೆಸರು ಹೇಳಿ ಸರ್. ಜಯಪ್ಪ ಸರ್. ಸರ್ ಈಗ ಚನ್ನಗಿರಿ ತಾಲೂಕಿನ ವ್ಯಾಪ್ತಿಯೊಳಗೆ ಪ್ರತಿದಿನನೂ ಸಹ ಅಪಘಾತಗಳು ತುಂಬಾ ಆಗ್ತಾ ಇದ್ದಾವೆ. ಅಪಘಾತಗಳಾಗಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿ ಸರ್ ಇಲ್ಲಿ ಏನಾಗಿದೆ ಅಂದರೆ ಓವರ್ ಸ್ಪೀಡಿಂಗ್ ಮುಂದಾಗ್ತಿದೆ ಜನಗಳದು, ಮತ್ತು ಡ್ರಿಂಕ್ ಆ್ಯಂಡ್ ಡ್ರೈವ್ ಭಾಳ ಕೇಸ್ಗಳು ಆಗ್ತಿದೆ. ಅದೆಲ್ಲ ಗಮನ ಹರಿಸ್ಬೇಕು ಪೊಲೀಸ್ಗಳು. ಮತ್ತು ಈ ಹೆದ್ದಾರಿಯಲ್ಲಿ ಸೂಚನಾ ಫಲಕಗಳು ಇಲ್ಲದೆ ಇದಕ್ಕೆಲ್ಲ ಕಾರಣ ಅಂತ ಹೇಳ್ಬಿಟ್ಟು ನಮ್ಮ ಅನಿಸಿಕೆ ಸರ್ ಇದು. ಮತ್ತು ಈ ಕಡೆ ಎಲ್ಲ ದುರ್ಗದ ರೋಡಲ್ಲಿ ಮತ್ತು ವನಬೇಗಿ ರೋಡಲ್ಲಿ ಇವೆಲ್ಲ ಆಲ್ಮೋಸ್ಟ್ ಭಾಳ ಒಂದು ವಾರದೊಳಗೆ ಕನಿಷ್ಠ ಒಂದು 7-8 ಆಕ್ಸಿಡೆಂಟ್ ಆಗಿರೋದು ಸರ್. ಇವತ್ತು ಕಾರು 2 ಹೋಳಾಗಿದೆ. ಒಂದು ಎರಟಿಗಾ ಕಾರು ಹೋಳಾಗಿದೆ, ಆಮೇಲೆ ಮತ್ತೊಂದು ಕಾರು ಸಂಪೂರ್ಣ ನುಜ್ಜುಗುಜ್ಜಾಗಿದೆ. ಇಷ್ಟೊಂದು ವೇಗವಾಗಿ ಗಾಡಿಗಳು ಈ ರಸ್ತೆಯಲ್ಲಿ ಚಲಿಸ್ತಾವ ಅಂತ ಹೇಳಿ ಚಲಿಸ್ತವೆ.